ಫ್ರೆಂಡ್ಸ್, ಫ್ಯಾನ್ ಓಡ್ತಾ ಇಲ್ಲ ಈ ವಿಡಿಯೋದ ಎರಡನೇ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ. ಓಕೆ ಫ್ರೆಂಡ್ಸ್, ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದು ಫ್ಯಾನ್ ಓಡ್ತಾ ಇಲ್ಲ, ರನ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಇದು ಎರಡನೇ ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ಮೊದಲನೇ ವಿಡಿಯೋ ಫೇಸ್ ಕಂಟ್ರೋಲ್ ಆಗಿದ್ದರೆ ಯಾವ ಥರ ಕನೆಕ್ಷನ್ ಚೆಕ್ ಮಾಡಬೇಕು ಅಂಥೇಳಿ ಮೊದಲನೇ ವಿಡಿಯೋ ಮಾಡಿದ್ದೆ. ಇದು ಎರಡನೇ ವಿಡಿಯೋ. ಅಂದರೆ ಇದು ನಿಮ್ಮ ಮನೇಲಿ ಫೇಸು ನ್ಯೂಟ್ರಲ್ ಕಂಟ್ರೋಲ್ ಆಗಿದ್ದರೆ ಯಾವ ಥರ ಸಮಸ್ಯೆ ತೋರಿಸುತ್ತೆ, ಅಂದರೆ ನೀವು ಚೆಕ್ ಮಾಡುವಾಗ ಯಾವ ಥರ ತೋರಿಸುತ್ತೆ, ಮತ್ತು ನೀವು ಫ್ಯಾನ್ ಚೆನ್ನಾಗಿದೆಯಾ ಅಂತ ಚೆಕ್ ಮಾಡೋದು ಹೆಂಗೆ, ರೆಗ್ಯುಲೇಟ್ರ್ ಚೆನ್ನಾಗಿದೆಯಾ ಅಂತ ಚೆಕ್ ಮಾಡೋದು ಹೆಂಗೆ, ಮತ್ತು ಸ್ವಿಚ್ಚು ಚೆನ್ನಾಗಿದೆಯಾ ಅಂತ ಚೆಕ್ ಮಾಡೋದು ಹೆಂಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಎಲೆಕ್ಟ್ರಿಷಿಯನ್ ಕಲಿಬೇಕು ಅಂತಿರೋರು ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸು ರಿಲೇಷನಲ್ಲಿ ಯಾರಾದರೂ ಎಲೆಕ್ಟ್ರಿಷಿಯನ್ ಕಲಿಬೇಕು ಇರೋರಿಗೆ ದಯವಿಟ್ಟು ಒಂದು ಚಾನಲ್ನ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನೋಡಿ, ನಿಮ್ಮ ಫ್ಯಾನ್ನ ಕನೆಕ್ಷನ್ನು ಈ ಥರ ಕಾಣಿಸ್ತಾ ಇರುತ್ತೆ. ಅಂದರೆ ನೋಡಿ, ಇಲ್ಲಿ ಫ್ಯಾನಿಂದು ಕಲೆಕ್ಷನ್ ಈ ಥರ ತೋರಿಸ್ತಾ ಇದ್ದೀನಿ. ರೆಗ್ಯುಲೇಟ್ರು ಕಲೆಕ್ಷನ್ ಈ ಥರ ಇರುತ್ತೆ, ಮತ್ತು ಸ್ವಿಚ್ಚು ಈ ಥರ ಇರುತ್ತೆ. ನಾನು ಹಿಂದೆ ಹೇಳಿರೋ ಥರ ಈ ಪಕ್ಕದಲ್ಲಿ ಇನ್ನೂ ಸ್ವಿಚ್ಗಳು ಇರ್ತವೆ. ಬಟ್ ನಿಮಗೆ ಫ್ಯಾನ್ ಚೆಕ್ ಮಾಡುವಾಗ ನಿಮಗೆ ಬೇಕಾಗೋದು ಈ ಸ್ವಿಚ್ಚು ಮತ್ತು ಇದು ರೆಗ್ಯುಲೇಟ್ರು. ಓಕೆನಾ? ನೋಡಿ, ಈಗ ಇಲ್ಲಿ ನಿಮಗೆ ನ್ಯೂಟ್ರಲಲ್ಲಿ ಬರ್ತಾ ಇರುತ್ತೆ. ಅಂದರೆ ಈ ರೆಗ್ಯುಲೇಟ್ರ್ ಕಡೆಯಿಂದ ನಿಮಗೆ ಫೇಸು ತೋರಿಸ್ತಾ ಇರೋದಿಲ್ಲ. ಈ ನ್ಯೂಟ್ರಲ್ ಕಡೆಯಿಂದ ಫೇಸ್ ಬರ್ತಾ ಇರುತ್ತೆ. ಅಂದರೆ ನೀಲಿ ವೈರಲ್ಲಿ ಫೇಸ್ ಬರ್ತಾ ಇರುತ್ತೆ. ಇದನ್ನು ಚೆಕ್ ಮಾಡೋದು ಹೆಂಗೆ ಅಂತ ನಾನು ವಿಡಿಯೋ ಮಾಡಿರೋದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಮತ್ತು ನೀವು ಫ್ಯಾನ್ ಏನಾದರೂ ಟ್ರಬಲ್ ಕೊಡ್ತಾ ಇದ್ದರೆ ನೀವು ಈ ಫೋನ್ನ ಕೈಯಲ್ಲಿ ಹಿಡ್ಕೊಂಡು ಬೇಕಾದ್ರೆ ನೀವು ಎಡಗೈಯಲ್ಲಿ ಫೋನ್ ಹಿಡ್ಕೊಂಡು ಚೆಕ್ ಮಾಡ್ತಾ ಹೋಗ್ಬೋದು. ಓಕೆನಾ? ನೋಡಿ, ಈಗ ಈ ನ್ಯೂಟ್ರಲಲ್ಲಿ ಫೇಸ್ ಬರ್ತಾ ಇದೆ. ನ್ಯೂಟ್ರಲಲ್ಲಿ ಫೇಸ್ ಬಂದಿರೋದು ನೋಡಿ, ಇಲ್ಲಿ ಫ್ಯಾನ್ ಹತ್ರ ನೀವು ಟೆಸ್ಟರ್ನ ಇಟ್ಟು ಚೆಕ್ ಮಾಡ್ತೀರಾ. ಓಕೆನಾ? ಚೆಕ್ ಮಾಡಿದಾಗ ನೋಡಿ, ಇಲ್ಲಿ ಮೇಲೆ ಚೆಕ್ ಮಾಡ್ತೀರಾ, ಫೇಸು ಬರ್ತಾ ಇದೆ, ಅಂದರೆ ತೋರಿಸ್ತಾ ಇದೆ. ಈ ಕಡೆ ಕೆಳಗೆ ಚೆಕ್ ಮಾಡ್ತೀರಾ, ಅಲ್ಲೂ ಫೇಸು ತೋರಿಸ್ತಾ ಇದೆ. ಅಂದರೆ ನೀವು ಅವಾಗ ಏನು ತಿಳ್ಕೊಬೇಕು ಅಂತಂದರೆ ಫ್ಯಾನು ಚೆನ್ನಾಗಿದೆ. ಅಂದರೆ ಎರಡೂ ಪಾಯಿಂಟಲ್ಲಿ ಫೇಸ್ ತೋರಿಸ್ತಾ ಇದೆ ಅಂತಂದರೆ ಫ್ಯಾನು ಚೆನ್ನಾಗಿದೆ. ಇದರಲ್ಲೇ ಇನ್ನೊಂದು ಥರ ತೋರಿಸುತ್ತೆ. ಅಂದರೆ ಒಂದರಲ್ಲಿ ತೋರಿಸ್ತಾ ಇರುತ್ತೆ, ಅಂದರೆ ನ್ಯೂಟ್ರಲಲ್ಲಿ ಫೇಸ್ ತೋರಿಸ್ತಾ ಇರುತ್ತೆ, ಉಲ್ಟಾಗಿರುತ್ತಲ್ಲ. ಹಾಗಾಗಿ ಈ ಫೇಸ್ ವೈರ್, ಕೆಂಪು ವೈರಲ್ಲಿ ಫೇಸು ತೋರಿಸ್ತಾ ಇರೋದಿಲ್ಲ. ಆವಾಗ ನೀವು ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ ಫ್ಯಾನೇ ಚೆನ್ನಾಗಿಲ್ಲ ಅಂತ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಫ್ಯಾನಲ್ಲಿ ನೋಡಿ, ಒಂದರಲ್ಲಿ ಫೇಸ್ ತೋರಿಸ್ತಾ ಇದೆ ಅಂತಂದರೆ ಇನ್ನೊಂದರಲ್ಲಿ ಫೇಸ್ ತೋರಿಸ್ತಾ ಇಲ್ಲ. ಅಂದರೆ ಫೇಸು ಕರೆಕ್ಟಾಗಿದೆ, ನ್ಯೂಟ್ರಲ್ಲು ಕರೆಕ್ಟಾಗಿದೆ ಅಂತ ನೀವು ಅದನ್ನು ಅಬ್ಸರ್ವ್ ಮಾಡಬೇಕಂತಂದರೆ ಸ್ವಲ್ಪ ಲೈಟಾಗಿ ಕಿವಿ ಕೊಟ್ಟು ಕೇಳಿದ್ರೆ ಫ್ಯಾನಲ್ಲಿ ಸ್ವಲ್ಪ ಸೌಂಡ್ ಬರ್ತಾ ಇರುತ್ತೆ, ಗುಯ್ ಅಂತ ಸ್ವಲ್ಪ ಸೌಂಡ್ ಬರ್ತಾ ಇರುತ್ತೆ. ಅಂದರೆ ಇಲ್ಲ ಬೇರಿಂಗ್ ಪ್ರಾಬ್ಲಮ್ ಆಗಿರುತ್ತೆ, ಅಥವಾ ಕಾಯಿಲಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ, ಅಥವಾ ಕೆಪಾಸಿಟ್ರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ, ಕೆಪಾಸಿಟ್ರ್ ಹೋಗಿರುತ್ತೆ. ಒಟ್ಟು ಟೋಟಲಾಗಿ ಫ್ಯಾನಿಂದು ಪ್ರಾಬ್ಲಮ್ ಆಗಿರುತ್ತೆ. ಓಕೆನಾ? ಇಷ್ಟು ನೀವು ಫ್ಯಾನ್ ಹತ್ರ ಚೆಕ್ ಮಾಡಬೇಕಾಗಿರುವಂಥ ಇದು. ಅಂದರೆ ನೀವು ಎರಡು ಟೈಪಲ್ಲಿ ಚೆಕ್ ಮಾಡ್ಬೋದು. ಚೆನ್ನಾಗಿದೆ ಇಲ್ಲ ಅನ್ನೋದಕ್ಕೆ ಚೆಕ್ ಮಾಡೋದಕ್ಕೆ ಫ್ಯಾನ್ ಹತ್ರ ಚೆಕ್ ಮಾಡೋದು ಇಷ್ಟು. ಇನ್ನು ಮುಂದೆ ನೀವು ಈ ಕಡೆ ಮುಂದೆ ಬಂದರೆ, ಈಗ ನಿಮಗೇನು ಸಮಸ್ಯೆ ತೋರಿಸಿದೆ ಅಂದರೆ ಡಬಲ್ ಫೇಸ್ ತೋರಿಸಿದೆ ಅಂತ ಅಂದ್ಕೊಳ್ಳಿ. ಆವಾಗ ನೀವು ಈ ಕಡೆ ರೆಗ್ಯುಲೇಟ್ರ್ ಕಡೆ ಬರ್ತೀರಾ. ರೆಗ್ಯುಲೇಟ್ರ್ ಕಡೆ ಬಂದು ಇಲ್ಲಿ ರೆಗ್ಯುಲೇಟ್ರ್ ಹತ್ರ ಯಾವ ಥರ ಚೆಕ್ ಮಾಡೋದು ಅಂದರೆ, ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿರೋ ಥರ ಇಲ್ಲಿ ಜಾಯಿಂಟ್ ಇರುತ್ತೆ. ಆ ಜಾಯಿಂಟನ್ನು ಬಿಚ್ಕೊಂಡು ನೋಡಿ, ಅಲ್ಲೇನಾದರೂ ಡೆಸ್ಟ್ ಥರ ಕಟ್ಟಿದೆಯಾ ಅಥವಾ ರೆಸ್ಟ್ ಬಂದು ಏನಾದರೂ ಅಲ್ಲಿಂದ ಕರೆಂಟ್ ಸ್ಟಾಪ್ ಆಗಿದೆಯಾ ಅಂತ ಎರಡೂ ಚೆಕ್ ಮಾಡ್ಕೊಳ್ಳಿ. ಈ ಕಡೆ ಮತ್ತು ಈ ಕಡೆ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಏನಂತ ತೋರಿಸ್ಬೇಕಂತಂದರೆ ನೋಡಿ, ಈ ಕಡೆ ಸ್ವಿಚ್ ಕಡೆ ಬಂದು ಇಲ್ಲೊಂದು ಜಾಯಿಂಟ್ ಇರುತ್ತೆ ನೋಡಿ, ಆ ಜಾಯಿಂಟ್ ಬಿಚ್ಚಿರ್ತೀರಲ್ಲ ಅಲ್ಲಿ ಚೆಕ್ ಮಾಡಿ. ಅಲ್ಲಿ ಫೇಸು ನೀವು ಟೆಸ್ಟರ್ ಇಟ್ಟಾಗ ಅಲ್ಲಿ ಫೇಸು ಬರ್ತಾ ಇದೆ ಅಂತಂದರೆ ನಿಮಗೆ ರೆಗ್ಯುಲೇಟ್ರು ಚೆನ್ನಾಗಿದೆ, ವರ್ಕ್ ಮಾಡ್ತಾ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಅಕಸ್ಮಾತ್ ರೆಗ್ಯುಲೇಟ್ರು ವರ್ಕ್ ಮಾಡ್ತಾ ಇಲ್ಲ ಅಂತಂದರೆ ಇಲ್ಲಿ ಟೆಸ್ಟರ್ ನಿಮಗೆ ಆನ್ ಆಗಿ ತೋರಿಸ್ತಾ ಇರೋದಿಲ್ಲ, ಇಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಅಂದರೆ ಫೇಸು ಇಲ್ಲಿ ತನಕ ಬಂದು ಇಲ್ಲಿ ರೆಗ್ಯುಲೇಟ್ರಿಗೆ ಸ್ಟಾಪ್ ಆಗಿರುತ್ತೆ, ಮುಂದಕ್ಕೆ ಫೇಸು ಹೋಗ್ತಾ ಇರೋದಿಲ್ಲ. ಆವಾಗ ನೋಡಿ, ನೀವು ಇದನ್ನು ಸರಿ ಮಾಡ್ಕೋಬೇಕು ಅಂತಂದರೆ
ಇದನ್ನು ಇಲ್ಲಿಂದ ಇಲ್ಲಿಗೆ ಒಂದು ಲಿಂಕ್ ಕೊಟ್ಕೊಂಡ್ರೆ ಅಂದರೆ ಫೇಸ್ನ ಇಲ್ಲಿ ನ್ಯೂಟ್ರಲ್ ಆಗಿರುತ್ತಲ್ಲ ಇದು, ಈ ನ್ಯೂಟ್ರಲ್ ವೈರ್ನೇ ಇಲ್ಲಿ ಕಲೆಕ್ಷನ್ ಹಿಂಗೆ ಕೊಟ್ಬಿಟ್ರೆ ಆವಾಗ ಇದು ರೆಡಿ ಆಗುತ್ತೆ, ಅಂದರೆ ಡೈರೆಕ್ಟ್ ಆಗುತ್ತೆ, ಫ್ಯಾನು ರನ್ ಆಗ್ತಾ ಇರುತ್ತೆ, ಅಂದರೆ ರೆಗ್ಯುಲೇಟ್ರಿಗೂ ಅದಕ್ಕೂ ಕನೆಕ್ಷನ್ ಇರೋದಿಲ್ಲ. ಓಕೆನಾ. ಮತ್ತು ನೋಡಿ ಇಲ್ಲಿ ಇದು ಸರಿ ಆಯಿತು. ಈಗ ಫೇಸ್ ಬಂದರೆ ಏನಾಗಿರುತ್ತೆ, ಫೇಸ್ ಬರದೇ ಇದ್ದರೆ ಏನಾಗುತ್ತೆ ಅಂತ ನಿಮಗೆ ಅರ್ಥ ಆಗಿದೆ. ಇನ್ನು ಈ ಕಡೆ ಸ್ವಿಚ್ ಹತ್ರ ಬಂದು ನೋಡಿ, ಇಲ್ಲಿ ಈ ಕಡೆ ಅಂದರೆ ಇಲ್ಲಿ ಮೇಲ್ಭಾಗದಲ್ಲಿ ಟೆಸ್ಟರ್ ಇಟ್ಟು ನೋಡ್ತೀರಾ, ಅಂದರೆ ಇದು ಸ್ವಿಚ್ಚನ್ನು ಚೆಕ್ ಮಾಡ್ತಾ ಇದ್ದೀರಾ. ಈಗ ಇಲ್ಲೂ ಎರಡು ಥರ ವಿಧಾನ ಇದೆ. ಅಂದರೆ ಸ್ವಿಚ್ಚು ಚೆನ್ನಾಗಿದೆ ಅನ್ನೋದಕ್ಕೆ ಯಾವ ಥರ ತೋರಿಸುತ್ತೆ ಅಂತ ಹೇಳ್ತೀನಿ, ಮತ್ತು ಚೆನ್ನಾಗಿಲ್ಲ ಅನ್ನೋದಕ್ಕೆ ಯಾವ ಥರ ತೋರಿಸುತ್ತೆ ಅಂತ ನಾನು ಹೇಳ್ತೀನಿ ನಿಮಗೆ. ನೋಡಿ, ಇಲ್ಲಿ ಮೇಲ್ಭಾಗದಲ್ಲಿ ನೀವು ಚೆಕ್ ಮಾಡಿದಾಗ ಇಲ್ಲಿಗೆ ಫೇಸು ಬರ್ತಾ ಇದೆ ಅಂತಂದರೆ ಸ್ವಿಚ್ಚು ಚೆನ್ನಾಗಿದೆ ಅಂತ. ಓಕೆನಾ. ಈ ಕಡೆ ಕೆಳಗದ ಭಾಗದಲ್ಲಿ ಇಟ್ಟು ಚೆಕ್ ಮಾಡಿದಾಗ ಅಲ್ಲಿನೇ ಮಾಮೂಲಾಗಿ ಇಲ್ಲಿಂದ ಇಲ್ಲಿ ಕಲೆಕ್ಷನ್ ಇರುತ್ತೆ, ತೋರಿಸ್ತಾನೆ ಇರುತ್ತೆ. ಇಲ್ಲಿ ಚೆಕ್ ಮಾಡಿದಾಗ, ಚೆಕ್ ಮಾಡಿದಾಗ ಬರ್ತಾ ಇಲ್ಲ ಅಂತಂದರೆ ಸ್ವಿಚ್ಚಿನವರೆಗೂ ಫೇಸ್ ಬರ್ತಾ ಇದೆ, ಮುಂದಕ್ಕೆ ಜಂಪ್ ಆಗ್ತಾ ಇಲ್ಲ ಅಂತ ನೀವು ಅರ್ಥ ಮಾಡಬೇಕು. ಅಂದರೆ ಸ್ವಿಚ್ಚು ಹೋಗಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಅದರಲ್ಲಿ ಓಕೆ, ಇದರಲ್ಲಿ ಎರಡರಲ್ಲೂ ತೋರಿಸ್ತಾ ಇದೆ ಅಂತಂದರೆ ಅವಾಗ ನೀವು ಏನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ, ನೋಡಿ ಇಲ್ಲಿಂದ ಮುಂದಕ್ಕೆ ಹೋಗಿರುವಂಥ ವೈರಲ್ಲಿ ಮುಂದೆ ಫೇಸು ಅಂದರೆ ಈ ನ್ಯೂಟ್ರಲ್ ಆಗಿರುತ್ತಲ್ಲ, ಇದೇ ವೈರು ಅಲ್ಲೆಲ್ಲೋ ವೈರ್ ಕಟ್ಟಾಗಿರುತ್ತೆ, ಏನೋ ಒಂದು ಸಮಸ್ಯೆ ಆಗಿ ಮುಂದಕ್ಕೆ ಅದು ಹೋಗ್ತಾ ಇರೋದಿಲ್ಲ ಅಂತ ನೀವು ಅರ್ಥ ಮಾಡ್ಕೋಬೇಕು. ಓಕೆನಾ. ನೋಡಿ, ಒಟ್ಟು ಟೋಟಲಾಗಿ ಇವು ಆರು ವಿಧಾನದಲ್ಲಿ ಯಾವುದರ ಒಂದು ವಿಧಾನದಲ್ಲಿ ನಿಮಗೆ ಈ ಫ್ಯಾನ್ ತಿರುಗ್ತಾ ಇಲ್ಲ ಅನ್ನೋ ಸಮಸ್ಯೆಗೆ ನಿಮಗೆ ಉತ್ತರ ಸಿಕ್ಬಿಡುತ್ತೆ. ಓಕೆನಾ. ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಓಕೆನಾ ಫ್ರೆಂಡ್ಸ್. ನೋಡಿ, ಇನ್ನು ನಿಮಗೆ ಈ ಫ್ಯಾನ್ ಕನೆಕ್ಷನ್ ಮಾಡೋಂಥ ವಿಡಿಯೋ, ಇದು ಚೆಕ್ ಮಾಡೋವಂಥ ವಿಧಾನ ಇಲ್ಲಿವರೆಗೂ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಖಂಡಿತ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ನಿಮಗೆ ಮುಂದೆ ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ನಮಗೆ ಕಾಮೆಂಟಲ್ಲಿ ತಿಳಿಸಿ. ಅಥವಾ ಇದೇ ವಿಡಿಯೋದಲ್ಲಿ ನಿಮಗೆ ಏನಾದರೂ ಸಮಸ್ಯೆ ಇದೆ, ಕನ್ಫ್ಯೂಷನ್ ಇದೆ ಅಂತ ಅನ್ನೋದಾದರೆ ನಿಮಗೆ ಕಾಮೆಂಟಲ್ಲಿ ತಿಳಿಸಿ. ಖಂಡಿತ ನಿಮಗೆ ಉತ್ತರ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.